ನೋಡಿರ್ಬೋದು, ನಾವು ಮಾಡ್ಬೇಕಂತ ಮನಸ್ಸು ಐತಿ ಅಂತ. ಆದ್ರೆ ನಿಮಗೆ ಗೊತ್ತಿರ್ಲಿ, ಇದು ರಾಜ್ಯ ಸರ್ಕಾರದ ಒಂದ ಪಾಲಲ್ಲ, ಕೇಂದ್ರ ಸರ್ಕಾರದ ಪಾಲು ಐತಿ. ಬಿಜೆಪಿಯವರು ಇದಕ್ಕ ಕೆಲಸ ಮಾಡೋದೈತಿ. ಅವ್ರು ತಗೊಳಕ್ಕೆ ನೀನು ಮನವಿ ಕೊಡಕ್ ಬಂದಾರ, ಬರಗಾಲ ಘೋಷಣೆ ಮಾಡ್ರಿ ಅಂತ. ಯಾಕೆ ಅವ್ರ ಸರ್ಕಾರ ಕೇಳ್ಬೇಕಲ್ಲ ಕೂತ್ಕೊಂಡೆ, ಮ್ಯಾಗ ಅವ್ರದಾಯ್ತಲ್ಲ ಸರ್ಕಾರ. ಇವರು ಒಬ್ಬರ ಮೇಲೆ ಒಬ್ರು, ಇಲ್ಲೊಂದ್ ಸರ್ಕಾರ ಐತಿ, ಅಲ್ಲೊಂದ್ ಸರ್ಕಾರ ಐತಿ. ಇವ ಅವ್ರ ಮೇಲೆ ಅವ ಇವ್ರ ಮೇಲೆ ಹೇಳಿ ನಮ್ಮನ್ನ ಡಾಕ್ಟರ್ನ್ ಮಾಡಕತ್ತಾರ, ಮೂರ್ಖರನ್ ಮಾಡಕತ್ತಾರ. ನೀವ್ ಅರ್ಥ ಮಾಡ್ಕೇರಿ, ಕೇಂದ್ರ ಸರ್ಕಾರದ ಪಾಲ ಐತಿ. ಇದು ಹೆಂಗ ಬರಗಾಲ ಘೋಷಣೆ ಮಾಡಕ್ ಒಂದು ಮಾನದಂಡ ಮಾಡ್ಯಾರ. ಹೀಗೆ ಇರಬೇಕು, ಇಷ್ಟ ಮಳೆ ಆಗ್ಬೇಕು, ಇಷ್ಟ ಬಿಸಿಲು ಬೀಳ್ಬೇಕು, ಇಷ್ಟ ಬೆಳೆ ಒಣಗಿರ್ಬೇಕು. ಅದನ್ನ ಮಾಡೋರು ಅಲ್ಲಿ ಕುಂತಾರ. ಅವರು ಇಲ್ಲಿ ಬಂದು ಸುಮ್ಮನೆ ಶಾಲಕ್ಕೆ ನಿಂತು ಜಿಲ್ಲಾ ಕಚೇರಿಯಾಗ ಅದು ರೈತರ ಶಾಲಕ್ಕೆ ಬರಗಾಲ ಘೋಷಣೆ ಮಾಡ್ರಿ ಅಂತಾರ. ಅವ್ರು ಯಾರು ನಿಂತಾರಲ್ಲ, ಮತ್ತೆ ಇವರೇ ಅಲ್ಲ. ಈಗ ಇವ್ರಿಗೆ ಅವ್ರಿಗೂ ಐತಿ ಪಾಲು, ಇಬ್ರು ಕೆಲಸ ಮಾಡ್ಬೇಕು ಇದ್ರಾಗ. ಆದ್ರೆ ಅವ್ರು ಏನಾರ ಮಾಡ್ಲಿ, ಹಂಗ ಸುದ್ದಿ ಹೇಳಿದೆ ಒಂದಿಟ್ಟು ನಿಮಗೆ ಗೊತ್ತಿರ್ಲಿ ಅಂತ ಹೇಳಿ ಅವ್ರನ್ನ ಬಿಟ್ಟು ಬಿಡಲ್ಲ. ಅವ್ರಿಬ್ರು ಸುದ್ದಿ ಬೇಡ ಅಂತಾನೆ ನೀವೆಲ್ಲರೂ ಬಂದಿವಿ, ನಮ್ದು ನಾವು ಬಗೆಹರಿಸ್ಕೊಳ್ಳೋಣ ಅಂತೇಳಿ. ಅದಕ್ಕೆ ಬರಗಾಲ ಘೋಷಣೆ ಮಾಡಕ ಇವತ್ತ ಅನೌನ್ಸ್ ಮಾಡಕ್ ಹೇಳೋಣ, ಮನವಿ ಕೊಡೋಣ. ಅದು ಸರ್ಕಾರಕ್ಕೆ ಹೋಗ್ತದೆ. ಸರ್ಕಾರದವರು ಮತ್ತೆ ಬಂದು ನಮ್ಮ ಹೊಲ ನೋಡ್ತಾರ, ಎಲ್ಲೆಲ್ಲಿ ಬೆಳೆ ಹೆಂಗೈತಿ ಅಂತ ನೋಡ್ತಾರ, ಮಳೆ ಎಷ್ಟಾಗೈತಿ ಅಂತ ಅವ್ರ ಕಡೆ ಲಿಸ್ಟ್ ಇರ್ತೈತಿ. ಅದು ಘೋಷಣೆ ಮಾಡಕ್ ಸ್ವಲ್ಪ ಟೈಮ್ ಹಿಡಿತೈತಿ. ಅದು ಹಿಡೀಲಿ, ಅವರು ಅನೌನ್ಸ್ ಮಾಡಕ್ಕೂ ಟೈಮ್ ಕೊಡೋದು ಒಂದು. ಇನ್ ನೆಕ್ಸ್ಟ್ ಎರಡನೇ ಸ್ಟೆಪ್ ಸಾಲ ಮನ್ನಾ ಮಾಡೋದು. ಇದು ಸರ್ಕಾರದ ಲೆವೆಲ್ನಾಗ ಐತಿ. ಆ ಸಾಲ ಮನ್ನಾ ಮಾಡೋದ್ರ ಬಗ್ಗೆನೂ ಒಮ್ಮುಕ್ಲೆ ಆಗಲ್ಲ, ಟೈಮ್ ಕೊಡನ್ರಿ ಅವ್ರಿಗೆ. ಇವೆರಡೂ ವಿಷಯ ಇಟ್ಕೊಂಡು ನಿಮ್ಮೆಲ್ಲ ಕೆಲಸ ಮುಗಿಸ್ರಿ. ಈಗ ಏನೇನು ಅದಾವಲ್ಲ, ಇನ್ನೊಂದು ದಿವಸ ಇಲ್ಲೇ ಕೊಡೋಣ ಇದ ಕತ್ರ್ಯಾಗ. ಈಗ ಊರಿಗೆ 4, 6, 8 ಮಂದಿ ಬಂದಾವೆ. ಅವತ್ತು ಊರ ಕಟ್ಟಿನಲ್ಲಿದ್ದವ್ರನ್ನು ಓಸರ್ನು ಕರ್ಕೊಂಡ್ ಬರೋಣ. ಇದು ಹಾವೇರಾಗ ಎಲ್ಲಿ ಜಗ ಇರಬಾರ್ದು, ಹಂಗ್ ಕೊಡೋಣ. ಅವಾಗ ಬಗೆಹರಿತದ ಅವೆರಡು ವಿಷಯ ಬಿಟ್ಬಿಡು. ಇನ್ನ ವಿಮಾತ್ 3ನೇ ವಿಷಯ. ವಿಮಾತ್ LDM ಅವ್ರು ಬಂದ್ರನ, LDM ಅವ್ರು ಅದಾರ ಸರ. LDM ಅವ್ರಿಗೆ ಒಂದು ಫೋನ್ ಮಾಡ್ರಿ ಸರ, ನಮ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ. ಅವ್ರು ಕೂತಾಗ ಕೇಳೋಣಂತ. ಹೆಚ್ಚು ಕಮ್ಮಿ ಇವತ್ತ ನಮ್ಮ ADC ಅವರು, ZP CEO, LDM ಎಲ್ಲ ಬ್ಯಾಂಕ್ನವರು ಇದ್ದು ಬೆಳಗ್ಗೆ 10ಕ್ಕೆ ಮೀಟಿಂಗ್ ಕರೆದಿದ್ರು ನಮ್ಮ ಊರಾಕ್ ಇರೋದಕ್ಕ. ನೀವು ಕೇಳಕ್ ಹತ್ತಿದ್ಕ, ನೀವು ಕೇಳಿಲ್ಲ ಅಂದ್ರೆ ಕರಿತಿದ್ದಿಲ್ಲ. ಅವ್ರು ಕರೆದಿದ್ರು. ಆ ಮೀಟಿಂಗ್ ನಾವು ಬೆಳಗ್ಗೆ ಒಂದ್ 4 ಜನ ಮರಿಗೋಡ್ರು, ನಾವು ಒಂದ್ 4-5 ಜನ ಹೋಗಿ ಅಟೆಂಡ್ ಆಗಿ ಇಲ್ಲಿ ಬಂದ್ವಿ. ನಾವು ಅಲ್ಲಿ ಡಿಸೈಡ್ ಆಗೈತಿ ಇವತ್ತು ಏನು, ವಿಮಾ ಇಲ್ಲಿದ್ದರು ಎಲ್ಲರೂ ತುಂಬೋದು ಅನ್ನಂಗಾಗೈತಿ. ಬೇರೆ ಕಡೆ ಹೆಂಗಾರ ಇಲ್ಲಿ ಹೇಗೆ ತುಂಬೋದು? ಯಾರ್ಯಾರು ಚಾಲ್ತಿ ಸಾಲ ಅದಾವು, ರನ್ನಿಂಗ್ ಸಾಲ ಅದಾವು, ನೀವು ನಿಮ್ ಬ್ಯಾಂಕಿಗೆ ಹೋಗ್ರಿ. ಆ ಬ್ಯಾಂಕ್ನಾಗ ಅಕಸ್ಮಾತ್ ಬೆಳೆ ಬದಲಾವಣೆ ಆಗಿತ್ತು ಅಂದ್ರೆ, ಇಂಥವ್ರು ನಾನು ಅಡಿಕೆಗೆ ಅಂತ ಸಾಲ ತಗೊಂಡಿದ್ದೆ, ಅಥವಾ ಮೆಣಸಿನ ಗಿಡ ಹತ್ತಿ ಅಂತ ತಗೊಂಡಿದ್ದೆ, ಈ ಗೊಂಜಾಳ ಹಾಕೇನಿ ಅನ್ನೋದಾದ್ರೆ ಗೊಂಜಾಳ ಅಂತ ಬರೆದು ಕೊಡ್ಬೇಕಲ್ಲೇ, ಗೊಂಜಾಳ ಅಂತಾನೆ ತುಂಬಿಸ್ಕೊಂತಾರ ಅವ್ರು. ಆ ಬ್ಯಾಂಕ್ನಾಗ ಇದ್ದಾರೆ ಚಾಲ್ತಿ ಸಾಲಗಾರ. ಒಟ್ಟ ಸಾಲ ಇಲ್ದಾರೆ ಅವ್ರಿಗೇನು ತಿಳಿಯೋದಿಲ್ಲ. ಅವ್ರ ಗ್ರಾಮನ್ನ ತುಂಬಿಡ್ತಾರ, ಈಗ ತುಂಬಾಕತ್ತಾರ, ತುಂಬ್ತಾರ. ಇನ್ ಯಾರು ಬಂತು, ಯಾರು ಕಟ್ಟಬಾಕಿ ಅದಾರ, ಯಾರು 4 ವರ್ಷ ಸಾಲನ ಕಟ್ಟಿಲ್ಲ, ಅವ್ರ ಸಮಸ್ಯೆ ಬಂತೀಗ. ಅದಕ್ಕೆ ಏನು ಇವನ್ ತಿಂಗಳಿಂದ ಪ್ರಯತ್ನ ಮಾಡಿ ಇಲ್ಲಿಂದ ಲೆಟರ್ ಬರೆದಿದ್ರು ನಮ್ಮ JD ಅವರು, ಜಿಲ್ಲಾಧಿಕಾರಿಗಳು ಎಲ್ಲ ಎತ್ತವ್ರು EDM. ಅವರು ಆ ಲೆಟರ್ಗೆ ಇವತ್ತು ಉತ್ತರ ಕಳಿಸ್ಯಾರ. ಯಾರು ಕಟ್ಟಬಾಕಿ ಅವರ ಅವ್ರು ನಾನ್ ಲೋನಿ ಅಂತ ಕನ್ಸಿಡರ್ ಮಾಡ್ಬೇಕು, ಅಂದ್ರೆ ಸಾಲ ಇಲ್ಲ ಅಂತ ಕನ್ಸಿಡರ್ ಮಾಡ್ಬೇಕಂತ ಅವ್ರನ್ನ. ಅವರು ಗ್ರಾಮನ್ಯಾಗ ಏನದು ಒಂದು ಸಹಿ ಮಾಡೋದೈತಲ್ಲ ಘೋಷಣಾ ಪತ್ರ, ಅದಕ್ಕೆ ಸಹಿ ಮಾಡಿ ನೀವು ಗ್ರಾಮನ್ಯಾಗ ತುಂಬಿಡ್ರಿ. ಯಾರ್ಯಾರು ಕಟ್ಟಬಾಕಿ ಇದೀರಿ ಅವ್ರಷ್ಟ, ಯಾರ್ಯಾರು ರನ್ನಿಂಗ್ ಸಾಲ ಐತಿ ನಿಮ್ ಬ್ಯಾಂಕ್ನಾಗ ಹೋಗಿ ತುಂಬ್ರಿ. ಯಾಕಂದ್ರೆ ಅದನ್ನ ನಾಳೆ ಮಿಸ್ ಮ್ಯಾಚ್ ಆಗಿ ಬರಂಗಲ್ಲ, ನಿಮಗೆ ತೊಂದರೆ ಆಕತಿ. ಬ್ಯಾಂಕ್ನಾಗ ತುಂಬ್ರಿ. ಕಟ್ಟಬಾಕಿ ಇದ್ದರು ಮತ್ತ
ಅಲ್ಲಿ ಇದ್ರಾಗ ಏನೋ 4 ವರ್ಷ ಏನ್ ಡ್ಯೂ ಇದಾರ ಅವ್ರು ಅಷ್ಟು ಹೋಗಿ ಗ್ರಾಮೀಣಾಗ ತುಂಬ ಅಂದ್ರ ವಿಮಾ ತುಂಬೋದು ಕ್ಲಿಯರ್, ಏನು ತೊಂದರೆ ಇಲ್ಲ. ಸ್ವಲ್ಪ ಹಾನಿಯಾಳ ಮಂದಿಗೆ ಗಡ್ಬಡ್ ಆಕತಿ. ಅಲ್ಲೇ ಅಡಿಕೆ ಹಾಕಿರ್ತಾರ, ಒಳಗ ಶುಂಠಿ ಬೆಳಿತಾರ, ಅವನ್ನ ಬ್ಯಾಂಕ್ನ ಮಾಡ್ಕೊಳಲ್ಲ. ಅದಕ್ಕೆ ಈಗ ಎಲ್ಲರಿಗೆ LDM ಅವ್ರಿಗೆ ಹೇಳೈತಿ, ಕಂಪಲ್ಸರಿ ಈ 8 ದಿವಸ ಐತಲ್ಲ, ಇನ್ನ 31 ಕಡೆ ತಾರೀಕು ಐತಿ, ಅದನ್ನ ಮುಂದುವರಿಸ್ರಿ ಅಂತ ಮನವಿನೇ ಕೊಟ್ಟತಿ. ಅದು ಒರಿತೈತಿ ಅಂತ ತಿಳ್ಕೊಬೇಡ್ರಿ, ಅದು ಮುಂದುವರಿಲಿ ಬಿಡ್ಲಿ. ನಾಳೆ 31ನೇ ತಾರೀಕಿನೊಳಗೆ 31ಕ್ಕೆ ಹೋಗಬೇಡ್ರಿ, 30ರೊಳಗೆ ತುಂಬಿ ಮುಗಿಸ್ಬಿಡ್ರಿ ನೀವು. ಇನ್ನ ಆ ಹಂಗಲ್ಲರ ಸಮಸ್ಯೆ ಹಿಂಗ್ ಬರೋದಿರ್ತಾನ ಎಲ್ಲಾ ಬ್ಯಾಂಕ್ನಾಗನು ಒಬ್ಬರ ವಿಮಾ ತುಂಬ್ಸಾಕನ ಕುಂದ್ರಸಕ್ ಹೇಳೈತಿ. ಮಳೆ ಬಂತು ಅಲ್ಲ, ವಿಮಾ ತುಂಬೋದು ಅರ್ಜೆಂಟ್ ಐತಿ, ಅದನ್ನ ಮುಗಿಸ್ಬಿಡೋದು. ವಿಮಾ ತುಂಬೋದು ಫೈನಲ್